ಮತ್ತೊಮ್ಮೆ ಯಕ್ಷಧ್ರುವ ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೂ ಸ್ವಾಗತ. ನಿಮಗೂ ಸ್ವಾಗತ. ಈಗ ನಿಮಗೆ ಯಕ್ಷಗಾನ ಬಂದು ನಮ್ಮ ಪಯಣಕ್ಕೆ ನಮ್ಮ ಮನೆಯವರ ಸಹಕಾರ ತುಂಬ ಅಗತ್ಯ. ಹಾಗಿರುವಾಗ ನಿಮ್ಮ ಪತ್ನಿಯ ಸಹಕಾರ ನಿಮ್ಮ ಈ ಒಂದು ಯಕ್ಷ ಜೀವನಕ್ಕೆ ಹೇಗಿದೆ ಅನ್ನುವಂಥದ್ದು? ಮದುವೆ ಆಗುವುದಕ್ಕೆ ಮೊದಲು ತಾಯಿಯ ಸಹಕಾರ, ತಂದೆ ತಾಯಿಯರ ಸಹಕಾರ ಹೋಗು ಅಂತ, ಆಮೇಲೆ ಮಡದಿಯ ಸಹಕಾರ, ಅದೆಲ್ಲರಿಗೂ ಇದ್ದೇ ಇರ್ತದೆ. ಅಂದರೆ ನನ್ನ ಹೆಂಡತಿ ಗುಲಾಬಿ ಎಂಬವಳು ನನಗೆ ಮದುವೆಯಾಗಿ ಮದುವೆ ಆದ 2 ದಿವಸದಲ್ಲಿ ಯಕ್ಷಗಾನಕ್ಕೆ ಹೋಗಿದ್ದೇನೆ. ಯಾಕಂದರೆ ಮದುವೆಯಾಗಿ 1 ರಾತ್ರಿ 2 ರಾತ್ರಿ ಆದರೂ ಸಂತೋಷದಿಂದ ಒಟ್ಟಿಗೆ ಇರಬೇಕಂತೆ. ನನಗೆ ಇಲ್ಲಿ ಮುಖ್ಯವಾದದ್ದು ಯಕ್ಷಗಾನವೇ. ಅದನ್ನು ಮೊದಲೇ ಅವರಿಗೆ ಮನವರಿಕೆ ಮಾಡಿದ್ದೇನೆ. ನಾನು ಯಕ್ಷಗಾನದಲ್ಲಿ ಇರುವುದರಿಂದ ತುಂಬ ದಿವಸ ರಜೆ ಮಾಡಿ ನಿಲ್ಲುವುದಕ್ಕಾಗೋದಿಲ್ಲ. ಅದೇ ಹೊತ್ತಿನಲ್ಲಿ ನನಗೆ ಮದುವೆ ಆದದ್ದು ಕೂಡ ತಿರುಗಾಟದ ಮಧ್ಯದಲ್ಲಿ. ನನಗೆ ಕದ್ರಿ ಮೇಳದಲ್ಲಿದ್ದೆ. ಆವಾಗ ಕದ್ರಿ ಮೇಳಕ್ಕೆ ನಾನು ಕಲಾವಿದನಾಗಿ ಹೋಗಿದ್ದೆ. ಆವಾಗ ಏನು ಗೊತ್ತಾ, ಹೀಗೆ ಒಂದು ತುಂಬ ವಾಹನಗಳಿರಲಿಲ್ಲ ಆ ಸಂದರ್ಭದಲ್ಲಿ. ಒಂದು 30 ವರ್ಷ ಆಯಿತು ನನಗೆ ಮದುವೆ ಆಗಿ. ಕಡಿಮೆ ಇತ್ತು. ನಾವು ಹೋದರೆ ಮತ್ತೆ ಆವಾಗ ಫೋನ್ ಇರಲಿಲ್ಲ, ಮೊಬೈಲ್ ಯಾರ ಕೈಯಲ್ಲೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಹೆಂಡತಿ ಹತ್ರ ಹೇಳಿ ಹೋಗುದು ನಾನು ಬರ್ತೇನೆ ಅಂತೇಳಿ. ಮತ್ತೆ ಗಂಡ ಇದ್ದಾನೋ ಇಲ್ಲೋ ಅಂತ ಗೊತ್ತಾಗೋದು ಹೆಂಡತಿಗೆ ಅವಾಗ ಕಾಗದ ಬರ್ದ ನಂತರ, ಲೆಟರ್ ಬರೆದ ಮೇಲೆ. ಅದು ಸಿಕ್ಕಿದ್ರೆ ಓಡೋಡಿ ಬಂದು ಇದ್ದಾರೆ ಅಂತ. ಅದು 4-5 ದಿವಸ ಕಳೆದು ಇಲ್ಲಿ ಪೋಸ್ಟ್. ಕಾಲದಲ್ಲಿ ತಂತ್ರಜ್ಞಾನ ಮುಂದುವರೆದಿಲ್ಲ, ಮೊಬೈಲ್ ಇರಲಿಲ್ಲ. ಹಾಗೆ ಕಾಗದ ಬಂತ ಅಂತ ಹೀಗೆ ದಿನಾಲು ಪೋಸ್ಟ್ ಆಫೀಸ್ ಹೋಗಿ ಕೇಳ್ತಾ ಇದ್ಲು. ಹಾಗೆ ಒಬ್ಬ ಗಂಡನ ಒಬ್ಬ ತಂದೆಯ ಯಾರಾದರೂ ಬದುಕಿದ್ದಾರೋ ಅಂತ ಗೊತ್ತಾಗೋದೇ ಆ ಸಂದರ್ಭದಲ್ಲಿ ಲೆಟ್ರಿಂದ. ಅಲ್ಲ ಸರ್, ನೀವು ಹೇಳಿದ್ರೆ 2 ದಿನದಲ್ಲಿ ಯಕ್ಷಗಾನ ಇತ್ತು, ಯಕ್ಷಗಾನಕ್ಕೆ ಹೋಗ್ಬೇಕಿತ್ತು ತಾವು. ಅದಕ್ಕೆ ನಿಮ್ಮ ಮಡದಿ ಹೇಗೆ ಒಪ್ಪಿಗೆ ಕೊಟ್ಟರು? ಅದೇ ಇರುವುದು ಪ್ರಶ್ನೆ. ಅವರು ಏನು ತೊಂದರೆ ಮಾಡಲಿಲ್ಲ ನನಗೆ. ಅದನ್ನೇ ಮೊದಲೇ ನಾನು ಮನವರಿಕೆ ಮಾಡಿದ್ದೇನೆ ಅಂತ ಹೇಳಿದೆ. ಮೊದಲೇ ಹೇಳಿದ್ದೇನೆ, ನಾನು ಮದುವೆಯಾಗಿ ತುಂಬ ದಿವಸ ಮನೆಯಲ್ಲಿ ಇರಲಿಕ್ಕಿಲ್ಲ, ನನಗೆ ಯಕ್ಷಗಾನಕ್ಕೆ ಹೋಗಬೇಕು ಅಂತ. ಆಯ್ತು ಅಂತ ಹೇಳಿದ್ಲು. ಯಕ್ಷಗಾನಕ್ಕೆ ಹೋಗಿ ಬನ್ನಿ, ವಾರಕ್ಕೊಮ್ಮೆ ಆದರೂ ಮನೆಗೆ ಬರ್ತಾ ಇದ್ದ. ಆಯ್ತಲ್ಲ, ವಾರಕ್ಕೊಮ್ಮೆ ಅಲ್ಲ, 10 ದಿವಸಕ್ಕೊಮ್ಮೆ ಹೀಗೆ ಬರ್ತಾ ಇದ್ದೆ ನಾನು ಮನೆಗೆ. ದೂರದಿಂದ ಬರೋದಾದರೆ ಮತ್ತೆ ರಜೆ ಮಾಡಿಯೇ ನಿಲ್ಲಬೇಕು, ಅಷ್ಟು ದೂರದಲ್ಲಿ ನಮ್ಮ ಯಕ್ಷಗಾನ ಇತ್ತು. ಹಾಗೆ ತಿರುಗಾಟ ಮಾಡಿದೆ. ಅವರ ಒಪ್ಪಿಗೆಯಿಂದಲೇ ನಾನು ಮತ್ತೆ ಒಂದೇ ಮಾತು ಹೇಳುವುದಿದ್ರೆ, ನನ್ನ ಅರ್ಧಾಂಗಿ, ನನ್ನ ಹೆಂಡತಿ, ಅವಳು ಯಕ್ಷಗಾನಕ್ಕೆ ಪೂರಕವಾಗಿ ನಾನು ಯಾವ ಕಡೆಯಲ್ಲಿ ಹೋದರೂ ನನ್ನ ದೇವರು ಯಕ್ಷಗಾನದಲ್ಲಿದ್ದಾರೆ ಎಂಬುದು ಹೇಳಿದ್ಲು. ಅದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಆಮೇಲೆ ಮತ್ತೆ ಎಲ್ಲಿ ಹೋದ್ರು ಬರುವಾಗ ಕೆಲವರಿಗೆ ಇಷ್ಟು ದಿವಸ ಬಿಟ್ಟು ಬಂದಿದ್ದಾನಲ್ಲ ಅಂತ ಅವರಿಗೆ ಸಿಟ್ಟು ಬರ್ತದೆ. ಕೆಲವರಿಗೆ ಹಾಗಲ್ಲ, ಬನ್ನಿ ಕೂತುಕೊಳ್ಳಿ ಅಂತೇಳಿ. ಹಾಗೆಲ್ಲ ನಮ್ಮನ್ನು ಸಂತೋಷಗೊಳಿಸುವುದು ಅದು ಜೀವನದಲ್ಲಿ ಮುಖ್ಯವಾದಂಥ ಪಾಠ ಕಲಿತಾಗಿ ಅದು. ಆಮೇಲೆ ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ. ರಚನಾ, ರಕ್ಷಿತಾ, ರಶ್ಮಿತಾ ಅಂತೇಳಿ 2 ಮಕ್ಕಳಿಗೆ ಮದುವೆ ಆಗಿದೆ. ಒಬ್ಬಳು ಮಗಳು ಇದ್ದಾಳೆ. ಅವರಿಗೂ ಕೂಡ ಯಕ್ಷಗಾನದ ಆಸಕ್ತಿ ಇದೆಯಾ? ಸಣ್ಣ ಮಗಳಿಗೆ ಯಕ್ಷಗಾನ ಕಲಿಸಿದ್ದೇನೆ. ರಶ್ಮಿ ಎಂಬವಳಿಗೆ ಸ್ವಲ್ಪ ಒಂದು 6 ತಿಂಗಳು ಕಲಿತಿದ್ದಾಳೆ. ಮತ್ತೊಂದು ಸಣ್ಣ ವೇಷಲ್ಲಿ ಅಲ್ಲಿ ಮಾಡಿಕೊಂಡಿದ್ಲು ಶಾಲೆಗೆ ಕಾಲೇಜಲ್ಲಿರುವಾಗ. ಮತ್ತು ಆಮೇಲೆ ಯಕ್ಷಗಾನಕ್ಕೆ ಹೆಣ್ಣು ಮಕ್ಕಳಾದ್ದರಿಂದ ದೂರ ಹೋಗಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಮನೆಯಲ್ಲೇ ಇದ್ದಾರೆ. ಅಲ್ಲ, ಮಕ್ಕಳು ಮನೆಯಲ್ಲಿಲ್ಲ, ಮಕ್ಕಳು ಉದ್ಯೋಗದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಇದ್ದಾರೆ. ಒಬ್ಬಳ ಮಗಳು ಟೀಚರ್ ಆಗಿದ್ದಾಳೆ, ದೊಡ್ಡವಳು, ಮದುವೆ ಆಗಿದೆ. ಮತ್ತೊಬ್ಬಳ ಮಗಳು ಬ್ಯಾಂಕಲ್ಲಿದ್ದಾಳೆ, ಕರ್ನಾಟಕ ಬ್ಯಾಂಕಲ್ಲಿ. ಹಾಗೆ ಆದರೂ ಅವರು ಯಕ್ಷಗಾನ ಮತ್ತೊಂದು ವಿಷಯ ಏನಂದರೆ, ನನ್ನ ಮಕ್ಕಳಿಗೆ ಕಲಿಸುವುದಕ್ಕೂ ಅವರು ಕಲಿಯುವುದಕ್ಕೂ ನಾನು ಅದಕ್ಕೆ ಸಾಲ ಅಂತ ಮಾಡಲಿಲ್ಲ. ಅವರು ಕಲಿಯುತ್ತಾ ಹೋದರೂ ಅವರಿಗೆ ಪ್ರೋತ್ಸಾಹ ಸಿಕ್ಕಿತ್ತು. ಅದಕ್ಕೆ ಕಾರಣ ಒಂದೇ ಅಂದರೆ ನನ್ನ ಗೆಜ್ಜೆ ಶಬ್ದ, ಇಷ್ಟು ಹೇಳ್ಬೋದು. ಈಗಲೂ ಮಕ್ಕಳು ಕೂಡ ಅಷ್ಟೇ ಸಂಸ್ಕಾರವನ್ನು ಪಾಲನೆ ಮಾಡಿದ್ದಾರೆ, ಇಷ್ಟು ಹೇಳ್ಬೋದು. ಸರ್, ಈಗ ನಿಮ್ಮ ಪ್ರಸಂಗದಲ್ಲಿ ನೋಡೋದಾದ್ರೆ, ಈಗ ಬನತ ಬಂಗಾರನ ಕಂದರ ಅನ್ನುವಂತಹ ಪಾತ್ರ, ಮತ್ತೊಂದು ನಿಧಿ ನಿರ್ಮಲದಲ್ಲಿ ನಿಧಿ ಅನ್ನುವಂತಹ ಪಾತ್ರ, ಇದು ನಿಮ್ಗೆ ಹೇಗೆ ಸಿಕ್ತು? ಇದರಲ್ಲಿ ನೀವು ಏನು ವಿಶೇಷತೆಯನ್ನ ಕಂಡುಕೊಂಡ್ರೆ ಅನ್ನುವಂಥದ್ದು? ಪ್ರಸಂಗ ಬರೆಯುವವರು ಒಂದು ಯೋಚನೆ ಮಾಡ್ತಾರೆ, ಇಂಥ ಕಲಾವಿದನಿಗೆ ಇಂಥ ಪಾತ್ರ ಕೊಟ್ಟರೆ ಅದು ಮೇಲೆ ಬೀಳ್ಬಹುದೋ ಇಲ್ವೋ ಅಂತ. ಈಗ ಕಾರಣ ಕುಳಾಯಿ ಮಾಧವ ಭಂಡಾರಿ ಅವರು ಪ್ರಸಂಗಕರ್ತರು. ಆಮೇಲೆ ರವಿಕುಮಾರ್ ಸುರತ್ಕಲ್ ನಮ್ಮ ಮೇಳದಲ್ಲೇ ಇದ್ದಾರೆ ಈಗ.
ಅವರು ಇಂಥವನಿಗೆ ನಾನು ಬಪ್ಪನಾಡು ಮೇಳಕ್ಕೆ ಹೋದ ನಂತರ, ಈಗ ಅದಕ್ಕೆ ಮೊದಲು ಸುಂಕದಕಟ್ಟೆ ಮೇಳದಲ್ಲಿದ್ದೆ, ಆಮೇಲೆ ಕರ್ನಾಟಕ ಮೇಳದಲ್ಲಿ ಬಂದು 7 ವರ್ಷ ಅದರಲ್ಲಿ ಪಾತ್ರಧಾರಿ ಇದ್ದೆ. ಆಮೇಲೆ ನಾನು ಬಪ್ಪನಾಡು ಮೇಳಕ್ಕೆ ಬಂದಾಗ ನನಗೆ ಆ ಬನತ ಬಂಗಾರ ಇದೆಲ್ಲ ಸಿಕ್ಕಿತು. ಯಾಕಂದರೆ ನನ್ನ ವೇಷವನ್ನು ಮೊದಲೇ ನೋಡಿದವರವರು, ಇಂಥ ವೇಷ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಅವರು ಪ್ರಸಂಗವನ್ನು ಬರೆಯುತ್ತಾರೆ. ಈಗ ಬನತ ಬಂಗಾರ ಎನ್ನುವಂಥ ಪ್ರಸಂಗದಲ್ಲಿ ಆ ಕಂದರನ ಪಾತ್ರವನ್ನು ನನಗೆ ಕೊಟ್ಟು ಅದರಲ್ಲಿ ನಾನು ಎಷ್ಟೋ ಹೆಸರು ಗಳಿಸಿದ್ದೇನೆ ಎನ್ನುವುದಕ್ಕಿಂತ ಎಷ್ಟೋ ನಾನು ಹಣ ಮಾಡಿದ್ದೇನೆ ನಿಜವಾಗಿ ಹೇಳುವುದಾದರೆ. ಮತ್ತು ನೋಟಿನ ಹಾರ ಇದನ್ನೆಲ್ಲ ನಾನು ಹಾಕಿದ್ದಾರೆ. ಒಂದು ಅಣ್ಣ ತಂಗಿಯ ಪಾತ್ರದಲ್ಲಿತ್ತು. ನನ್ನ ನಿಜ ಜೀವನವನ್ನೇ ಅದಕ್ಕೆ ಅಳವಡಿಸಿದ್ದು ನಾನು, ಸತ್ಯ ಅಂದರೆ. ಯಾಕಂದರೆ ನನ್ನ ಅಕ್ಕ ನನಗಿಂತ ಮೊದಲು ಒಮ್ಮೆಲೆ ನಮಗೆ ಮದುವೆ ಆದದ್ದು. ನಮ್ಮ ಅಕ್ಕ ಒಂದು 10 ವರ್ಷದಲ್ಲಿ ನಮ್ಮ ಅಕ್ಕ ಈ ಲೋಕವನ್ನು ಬಿಟ್ಲು. ಆಮೇಲೆ ಅದೇ ಸಂದರ್ಭದಲ್ಲಿ ನನಗೆ ಇಂಥ ಪಾತ್ರಗಳು ಸಿಕ್ಕಿತ್ತು. ಅದು ಕಣ್ಣೀರಿನ ಒಂದು ಹೊರತೆ, ಆದ್ದರಿಂದ ಅದು ಮೇಲೆ ಬಿತ್ತು ಆ ಪ್ರಸಂಗ. ಹಾಗೆ ಆಮೇಲೆ ನಿಧಿ ನಿರ್ಮಲ, ಆಮೇಲೆ ಬಂದದ್ದು ನಿಧಿ ನಿರ್ಮಲ. ಅದರಲ್ಲಿ ನಿಧಿಯ ಪಾತ್ರ ಯಾವುದು ಕಥಾ ಪಾತ್ರ ಉಂಟೋ ಅದನ್ನು ನನಗೆ ಕೊಟ್ಟಿದ್ದಾರೆ. ನಾನು ಸರಿ ಮಾಡಿದ್ದೇನೆ ಅಂತ ವಿಶ್ವಾಸ ಉಂಟು ನನಗೆ. ಅದು ಎಷ್ಟು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ಮತ್ತು ಎಷ್ಟೋ ಮಂದಿ ಆ ಸಂದರ್ಭದಲ್ಲಿ ಎಷ್ಟೋ ನನ್ನ ಹತ್ರ ಬಂದು ಮಾತಾಡಿ ನಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿದರು. ಅದು ನಾನು ಮಾಡಿದ ಪುಣ್ಯ ಅಂತ ನಾನು ತಿಳ್ಕೊಳ್ತೇನೆ ಅಷ್ಟೇ. ಮತ್ತು ಕೆಲವರಿಗೆ ಒಳ್ಳೆಯದಾಗ್ತದೆ, ಕೆಲವರಿಗೆ ಎಲ್ರಿಗೂ ಸರಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹಾಗೆ ಸರ್, ಈಗ ಕೋಟಿ ಚೆನ್ನಯ್ಯ ಮತ್ತು ಕಾಂತಬಾರೆ, ಬುಧಬಾರೆ, ತುಳು ಪ್ರಸಂಗಗಳಲ್ಲಿ ನೀವು ಈಗ ಪಾತ್ರವನ್ನ ನಿರ್ವಹಿಸುವಾಗ ಭಾಷೆಯ ತಾತ್ವಿಕತೆಯನ್ನು ಹೇಗೆ ಹಿಡಿದಿಟ್ಟುಕೊಳ್ತೀರಿ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ರಂಗವೇದಿಕೆ ಅಂತ ಹೇಳ್ತಾರೆ. ಒಂದು ಪಾತ್ರವನ್ನು ನಿರ್ವಹಣೆ ಮಾಡಿದಾಗ ನಾನು ತುಳುವಿನಲ್ಲಿದ್ದೇನೋ ಕನ್ನಡದಲ್ಲಿದ್ದೇನೋ ಅಂತ ಆ ಕಲಾವಿದನಿಗೆ ಗೊತ್ತಿರಬೇಕು. ಪೌರಾಣಿಕ ಪ್ರಸಂಗದಲ್ಲಿ ಬಂದರೆ ಪೌರಾಣಿಕವನ್ನೇ ಇದು ಕನ್ನಡವನ್ನೇ ಶುದ್ಧ ಕನ್ನಡವನ್ನೇ ಮಾತಾಡಬೇಕು. ತುಳುವಿಗೆ ಬಂದಾಗ ತರ್ಜಿಮೆ ಕನ್ನಡದಿಂದ ಅದು ತುಳುವನ್ನೇ ಮಾತಾಡಬೇಕು. ಅದರಲ್ಲಿ ಕೆಲವು ಗ್ರಾಮ್ಯ ಶಬ್ದವನ್ನು ಮಾತಾಡುವವರು ಇರ್ತಾರೆ, ಕೆಲವರು ಅರ್ಥಪೂರ್ಣವಾಗಿ ಮಾತಾಡ್ತಾರೆ. ಅದಕ್ಕೆ ಕಾಂಚನ ಸಂಜೀವರೈ ಅಂತೇಳಿ ದೊಡ್ಡ ಕಲಾವಿದರು, ಅವರು ನಮಗೆ ಇದು ಬಪ್ಪನಾಡು ಮೇಳದಲ್ಲಿ ಸಿಕ್ಕಿದ್ರು. ಬಪ್ಪನಾಡು ಮೇಳದಲ್ಲಿ ಮೊದಲು ಕದ್ರಿ ಮೇಳದಲ್ಲಿ ಸಿಕ್ಕಿದ್ರು. ಕದ್ರಿ ಮೇಳದಿಂದ ಅವರು ಸ್ವಲ್ಪ ಬೇರೆ ಬೇರೆ ಮೇಳಕ್ಕೆ ಹೋಗಿ ಬಪ್ಪನಾಡಿ ಮೇಳಕ್ಕೆ ಬಂದರು. ಅವರು ಈ ಭಾಷೆಯಲ್ಲಿ ಬಹಳ ನಿಪುಣರು. ಯಾಕಂದರೆ ಅಂಥ ಭಾಷೆಯನ್ನು ಮಾತಾಡಲಿಕ್ಕೆ ಒಂದು ಯಾರಿಗೂ ಸಾಧ್ಯವಿಲ್ಲ. ಒಂದು ಯಕ್ಷಗಾನದಲ್ಲಿ ತುಳುವನ್ನು ಅದಕ್ಕೊಂದು ಅರ್ಥಪೂರ್ಣವಾಗಿ ಮಾತಾಡಲಿಕ್ಕೆ ಕೆಲವರಿಗೆ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಆಗ್ತದಷ್ಟೇ. ಕೆಲವು ಕನ್ನಡ ಶಬ್ದ ಬರ್ತದೆ ತುಳುವಿಗೆ ಆದಾಗ. ತುಳುವಿಗೆ ಆದಾಗ ಕನ್ನಡ ಶಬ್ದ ಬಂದರೆ ತಪ್ಪಲ್ಲ, ಕನ್ನಡದಲ್ಲಿ ಮಾತಾಡುವಾಗ ತುಳು ಶಬ್ದ ಬಂದರೆ ಕಷ್ಟ, ಅದು ಮಾತಾಡಬಾರ್ದು ಅಂತ. ಹಾಗೆ ಅದನ್ನು ಈಗ ಒಂದು ಅರ್ಥ, ನಾನು ಬನತ ಬಂಗಾರ ಪ್ರಸಂಗದಲ್ಲಿ ಒಂದು ಮಾತಾಡ್ತಾ ಇದ್ದೆ ತುಳುವಿನಲ್ಲಿ. ಹಾಗೆ ಅದೆಲ್ಲ ಒಂದು ಹೀಗೆ ಅಂತ ನಾನೇ ಒಂದು ಲೆಕ್ಕಾಚಾರ ಮಾಡಿ, ಒಬ್ಬ ಪಾಪದವನಾದರೆ ಕಲಾವಿದ ಪಾಪದವನ ಅಲ್ಲ, ಆ ವೇಷ ಪಾಪದವ ಅಂದರೆ ಯಾರು ಇರುವುದಿಲ್ಲ ನೋಡಿ. ಆ ಬನತ ಬಂಗಾರ ಪ್ರಸಂಗದಲ್ಲಿ ಕಂದರ ಮತ್ತು ಗಂಗೆ ಅಂತ ಅಣ್ಣ ತಂಗಿ. ಈಗ ನಿಜವಾಗಿ ಅದರಲ್ಲಿ ನನ್ನ ತಂಗಿಯ ಪಾತ್ರ ಮಾಡುತ್ತಿರುವ ಒಬ್ಬ ಹುಡುಗನಿಗೆ ಇಲ್ಲಿ ಪರಮೇಶ್ವರ ಗಂಗನಾಡು ಅಂತೇಳಿ ಅವನಿಗೆ ಒಂದೇ ಒಂದು ತುಳು ಬರ್ತಿರ್ಲಿಲ್ಲ. ಅವನಿಗೆ ತುಳು ಕಲಿಸಿ ನಾನು ಅದನ್ನು ಮಾತಾಡ್ತಾ ಇದ್ದೆ. ನನ್ನಿಂದ ಹುಷಾರಾದವ ತುಳುವಿನಲ್ಲಿ. ಅದೊಂದು ಯೋಗ. ಅಲ್ಲಿ ಅಣ್ಣ ತಂಗಿ ಆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ನನಗೆ ಮೆಚ್ಚುಗೆ ಆಯಿತು, ಇಷ್ಟು ಹೇಳ್ಬೋದು. ಸರ್, ನಿಮ್ಮ ಪ್ರಸಂಗ ರಚನೆ ಬಗ್ಗೆ ಮಾತನಾಡೋದಾದ್ರೆ ಪಂಜ ಕ್ಷೇತ್ರ ಮಹಾತ್ಮೆ ಅಂತ ಹಾಗೆ ಮುಂತಾದ ಪ್ರಸಂಗಗಳನ್ನ ತಾವು ರಚಿಸಿದ್ದೀರಿ. ಈ ಒಂದು ಪ್ರಸಂಗ ಬರೆಯುವಾಗ ನೀವು ಯಾವ ರೀತಿಯ ಪ್ರೇರಣೆಯನ್ನ ತಗೊಳ್ತೀರಿ ಅನ್ನುವಂಥದ್ದು, ಮತ್ತೆ ಈ ಪ್ರಸಂಗ ಬರೆಯುವಂತಹ ಪ್ರಕ್ರಿಯೆ ಹೇಗೆ ನಡೀತದೆ ಅನ್ನುವಂಥದ್ದು? ಕೆರೆಕೋಡಿ ಗಣಪತಿ ಭಟ್ ಎಂಬವರು, ನಾನು ಮೊದಲು ಹೇಳಿದಂತೆ ಅವರು ಎಲ್ಲ ನನ್ನ ಅಕ್ಷರವನ್ನು ತಿದ್ದಿದ ಪುಣ್ಯಮೂರ್ತಿಯವರು. ನಾನು ಯಕ್ಷಗಾನಕ್ಕೆ ಸೇರುವಾಗ ಯಕ್ಷಗಾನದಲ್ಲಿ ಒಂದು ಭಾಷೆ ಅಂತ ಉಂಟು, ಅದು ಬೀಳು ಬರಬಾರ್ದು ಅಕ್ಷರದಲ್ಲಿ. ನಾಣು ನೀಣು ಅಂತ ಕೆಲವರು ಮಾತಾಡ್ತಾರೆ. ಅದು ಯಾಕಂದರೆ ಎಷ್ಟು ಕಲ್ತರು ಯಕ್ಷಗಾನಕ್ಕೆ ಹೋದ ನಂತರ
ಅದು ವಿರಳವಾಗಿ ಸ್ಪಷ್ಟವಾಗಿ ಬರ್ತದೆ. ಅದನ್ನೆಲ್ಲ ಆ ಭಾಷೆಯನ್ನು ನನಗೆ ಕಲಿಸಿದವರು. ಆಮೇಲೆ ಯಕ್ಷಗಾನದ ಪ್ರಸಂಗವನ್ನು ಹೀಗೆ ಬರಿಬೇಕು, ನನಗೆ ಪದ್ಯ ಕಲಿಸಿದ್ರು ಅವರು. ಪದ್ಯ ಬರೆಯುವುದು ಹೀಗೆ, ಒಂದು ಆವರ್ತನ, ಒಂದು ಇಷ್ಟು ಅಕ್ಷರಕ್ಕೆ ಒಂದು ಆವರ್ತನ ಅಂತ ಉಂಟು, ಆಮೇಲೆ ತಾಳ, ಲಯ, ಗಾತ್ರ ಹೀಗೆಲ್ಲ ಇರ್ತದೆ. ಛಂದಸ್ಸು ಕಲಿಬೇಕು, ಅದಕ್ಕೆ ಛಂದಸ್ಸು ಅಂತ ಕಲಿಬೇಕು. ಅದಂದರೆ ಒಂದು ಅಕ್ಷರದಲ್ಲಿ ಇರ್ತದೆ ಛಂದಸ್ಸು, ಅಂದರೆ ಎಷ್ಟು ಅಕ್ಷರಕ್ಕೆ ಹೇಗೆ ತಾಳವನ್ನು ಸೇರಿಸಬಹುದು ಅಂತ. ಆ ಛಂದಸ್ಸು ಎನ್ನುವಂಥ ಅಕ್ಷರವನ್ನು ಕಲಿತರೆ ಅದವರು ನನಗೆ ಕಲಿಸಿತು. ಅದು ಮೊದಲೇ ನನಗೆ ಕಲಿಸಿದ್ದಾರೆ, ಅದು ನನಗೊಂದು ಪೂರಕವಾಯಿತು. ಅನಂತರ ಅದನ್ನು ಬರೆಯುವುದಕ್ಕೆ ಹಾಗೆ ಸಾಧ್ಯವಾಯಿತು ನನಗೆ. ಮೊದಲು ನಾನು ಬರೆದದ್ದು ಪಂಚಕ್ಷೇತ್ರ ಮಹಾತ್ಮೆ ಅಂತ, ಆಮೇಲೆ ಬೆಟ್ಟದ ಭೈರವೆ ಅಂತ ಒಂದು, ಬೆಟ್ಟದ ಭೈರವೆ ತುಳು, ಅದನ್ನು ಬರೆದೆ. ಆಮೇಲೆ ವಜ್ರಕುಮಾರ ಪ್ರತಾಪ್ ಅಂತ ಹೇಳಿ ಕನ್ನಡದಲ್ಲಿ ಬರೆದೆ. ಉದಯಕಾಂತಿ ಅಂತ ಹೇಳಿ ತುಳುವಿನಲ್ಲಿ ಬರೆದೆ. ಹಾಗೆಲ್ಲ ತುಂಬ ತುಂಬ ಪ್ರಸಂಗಗಳಿಗೆ ಪದ್ಯವನ್ನು ರಚಿಸಿಕೊಟ್ಟಿದ್ದೇನೆ. ಇತ್ತೀಚೆಗೆ ನಮ್ಮ ಬಪ್ಪನಾಡು ಮೇಳದಲ್ಲಿ ಬಾರಿಯ ಉಮೇಶ್ ಆಚಾರ್ಯ ಎಂಬವರೊಂದು ಪ್ರಸಂಗವನ್ನು ನನಗೆ ಕೊಟ್ಟಿದ್ದರು. ಆ ಪ್ರಸಂಗಕ್ಕೆ ಪದ್ಯವನ್ನೆಲ್ಲ ನಾನು ಬರೆದಿದ್ದೇನೆ. ಪರಕಿದ ಪಲ್ಲೆಂಕಿ ಅಂತ ಹೇಳಿ, ಅದು ತುಂಬ ಓಡಾಡಿದ್ದೆ, ಅದು ತುಂಬ ಪ್ರಯೋಗ ಆಗಿದೆ. ಅದರಲ್ಲೂ ತುಂಬ ಒಳ್ಳೆಯ ಗುಣಗಳುಂಟು ಆ ಪ್ರಸಂಗದಲ್ಲಿ ಅಂತ ಎಲ್ಲರೂ ಹೇಳಿದ್ದಾರೆ. ಪದ್ಯ ಹಾಗೆ ನಾನು ಕಲಿಯುವುದಕ್ಕೆ ಸಾಧ್ಯವಾಯಿತು. ಸರ್, ಈಗ ನಿಮ್ಮ ಯಾವುದು ಒಂದು ಪ್ರಸಂಗ ಅಥವಾ ಪಾತ್ರ ತುಂಬಾ ಜನರ ಅಪಾರ ಅಭಿಮಾನಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು? ಒಂದು, ಆ ಕಲಾವಿದನಲ್ಲಿರುವ ಒಳ್ಳೆಯ ಗುಣ, ಯಾರಿಗೆ ಮರ್ಯಾದೆ ಕೊಡಬೇಕು. ಈಗ ಒಬ್ಬ ಕಲಾವಿದನ ಪಾತ್ರವನ್ನೊಬ್ಬರು ನೋಡ್ತಾರೆ ಅಂತ ಹೇಳಿದರೆ ಗಂಟೆಗಟ್ಟಲೆ ನಾವು ಮಾತಾಡಬಾರ್ದು. ರಂಗಸ್ಥಳದಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಮಾತಾಡಿ ನಾವು ಒಳಗೆ ಸೇರಿಕೊಳ್ಬೇಕು, ಇಲ್ಲ ಇದ್ರೆ ಅವರೇ ಹೋಗು ಅಂತ ಹೇಳ್ತಾರೆ ಸಭೆಯಿಂದ. ಅದನ್ನು ನಾವು ಮೊದಲು ಕಲ್ತುಕೊಂಡ್ರೆ, ನಮ್ಮ ಭಾಷೆ ಪರಿಣತಿಯನ್ನು ನಾವು ಅಳವಡಿಸಿಕೊಂಡ್ರೆ, ನಮಗೆ ಹಿರಿಯರಿಗೆ ಬೆಲೆ ಕೊಡುವುದನ್ನು ನಾವು ಕಲ್ತರೆ, ಸಂಸ್ಕಾರ ಎನ್ನುವುದನ್ನು ಉಳಿಸಿಕೊಂಡ್ರೆ ಯಕ್ಷಗಾನದಲ್ಲಿ ತನ್ನಿಂದ ತಾನಾಗಿ ಹೆಸರು ಬರುವುದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅಭಿಮಾನಿಗಳು ಇರ್ತಾರೆ. ಯಾಕಂದರೆ ನಿನ್ನ ವೇಷ ಒಳ್ಳೇದಾಗಿದೆ, ಸ್ವಲ್ಪ ಹೊತ್ತು ಇರಬೇಕಿತ್ತು ಅಂತ. ಇರಬೇಕಿತ್ತು ಅಂತ ಅವ್ರು ಹೇಳ್ತಾರಲ್ಲ, ಇರಬೇಕು ಅಂತ ಹೇಳುವ ಮೊದಲೇ ನಾವು ಜಾಗ ಖಾಲಿ ಮಾಡಬೇಕು. ಇಲ್ಲೇ ಇದ್ರೆ ಹೋಗು ಪುಣ್ಯಾತ್ಮ ಸಾಕು ನಿಂತು ಅಂತ ಹೇಳ್ತಾರೆ. ಹಾಗೆ ಹೇಳಬಾರದು ಎನ್ನುವಂಥ ಉದ್ದೇಶದಿಂದ ಅಷ್ಟರಲ್ಲೇ ಇದ್ದೇನೆ. ಅದು ಈಗಲೂ ಉಳಿಸಿಕೊಂಡಿದ್ದೇನೆ. ಆದರೆ ಹೊಗಳುತ್ತಾ ಇದ್ದಾರೆ, ತೆಗಳುತ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಕ್ಕಿಂತಲೂ ನನ್ನನ್ನು ಉಳಿಸಿಕೊಂಡಿದ್ದಾರೆ ಅಂತ ಅಭಿಮಾನಿಗಳಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಯಾವ ಪ್ರಸಂಗ ತುಂಬಾ ಒಂದು ಜನ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ತಮ್ಮ? ತುಳುವಿನಲ್ಲಿ ಬನತ್ತ ಬಂಗಾರ ಎನ್ನುವಂಥ ಪ್ರಸಂಗ ಬಹಳ ಜನ ಮೆಚ್ಚುಗೆಯನ್ನು ಗಳಿಸಿಕೊಂಡಿದೆ. ನನ್ನ ವೇಷಕ್ಕಷ್ಟೇ ಹೆಸರು ಬಂದದ್ದು ಕೂಡ. ಒಂದು ಮೊದಲೆಲ್ಲ ಇದ್ದರೂ ಕೂಡ ಬನತ್ತ ಬಂಗಾರ ಪ್ರಸಂಗದಲ್ಲಿ ತುಂಬ ಹೆಸರು ಬಂದಿದೆ. ಆಮೇಲೆ ನಿಧಿ ನಿರ್ಮಲ, ಬಾಲೆ ಭಗವಂತನ, ಅದರಲ್ಲಿ ಭಗವಂತನ ಪಾತ್ರ ಅಂತ ಹೇಳಿ ಎಲ್ಲ ಯಾವುದು ಪ್ರಸಂಗದ ಒಂದು ಕಥಾನಾಯಕನ ಪಾತ್ರ ಇತ್ತು ಅದನ್ನು ನನಗೆ ಕೊಟ್ಟಿದ್ದಾರೆ. ನೋಡಿ, ಒಂದು ವಿಷಯ ಹೇಳೋದಾದರೆ, ಅವರು ನನಗೆ ಕೊಡದೇ ಇರ್ತಿದ್ರೆ ಆ ಹೆಸರು ನನಗೆ ಬರ್ತಿರ್ಲಿಲ್ಲ. ಅವರು ಕೊಟ್ಟಿದ್ದರಿಂದ, ಅದಕ್ಕೆ ಪೂರಕವಾಗಿ ನಾನು ವೇಷ ಮಾಡಿದ್ದರಿಂದ ಆ ಹೆಸರು ನನಗೆ ಬರುವುದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ಅರ್ಧಾಂಶ ಅವರಿಗೂ ಇದೆ ನನ್ನ ಪಾಲಲ್ಲಿ. ಅವರಿಲ್ಲೇ ಇದ್ದರೆ ನಾನು ಏನಲ್ಲ. ಹಾಗೆ ಮತ್ತೊಂದು, ನೋಡುವವರು ಪ್ರೇಕ್ಷಕರು. ಆ ಪ್ರೇಕ್ಷಕರಿಗೆ ಅದು ಯಾವಾಗ ಬೇಡ ಅಂತ ಆಯ್ತಾ ಅಲ್ಲಿಗೆ ಅವ ಮುಗಿಸ್ಬೇಕು ಅಂತ ಲೆಕ್ಕ. ಹಾಗೆ ನೀನು ಬೇಡ ಅಂತ ಆಗಲಿಲ್ಲ ಇದುವರೆಗೆ, ಅವರು ಉಳಿಸಿಕೊಂಡಿದ್ದಾರೆ, ಅವರನ್ನು ನಾವು ಉಳಿಸಿಕೊಳ್ಳುವುದು ನಮ್ಮ ಧರ್ಮ. ಹೀಗೆ ಸರ್. ಸರ್, ಈಗ ನೀವು ಗಾಯನದಲ್ಲಿಯೂ ಕೂಡ ಆಸಕ್ತರು. ಈ ಗಾಯನ ಆಸಕ್ತಿ ಯಾವಾಗ ಬಂತು ಅನ್ನುವಂಥದ್ದು? ಯಕ್ಷಗಾನದ ಮಧ್ಯದಲ್ಲೇ ನಾನು ಒಂದು 20 ವರ್ಷಕ್ಕೆ ಮೊದಲು, ಯಾವಾಗ ಏನು ಅಂತ ತಾರೀಕೆಲ್ಲ ನೆನಪಿಲ್ಲ, ಆ ಸಂದರ್ಭದಲ್ಲಿ ನನಗೆ ಒಂದು ಜೀವನದಲ್ಲಿ ಒಂದು ಜಿಗುಪ್ಸೆ ಬಂತು. ಮನೆಯಲ್ಲೆಲ್ಲ ಒಂದು ಕಡೆ ಬಡತನ ಬಂದದ್ದು ಯಾಕಂದರೆ ಹುಷಾರಿಲ್ಲದೆ, ನನ್ನ ಅಕ್ಕ ತುಂಬ ವರ್ಷ ಹುಷಾರಿಲ್ಲದೆ ಇದ್ಲು, ಆಮೇಲೆ ಅವಳು ತೀರಿ ಹೋದ್ಲು. ಆಮೇಲೆ ನನಗೆ ಯಕ್ಷಗಾನವೇ ಒಮ್ಮೆ ಬೇಡ ಅಂತ ಆಯಿತು. ಏನು ಮಾಡೋಣ, ನಾನು ಊರೇ ಬಿಟ್ಟು ಹೋಗ್ತೇನೆ ಅಂಥೇಳಿ ನನ್ನ ಜೀವನದಲ್ಲಿ ಬಂತು. 2 ಮಕ್ಕಳಿದ್ರು ಆವಾಗ ನನಗೆ, ಸಣ್ಣ ಮಕ್ಕಳು. ಏನು ಮಾಡೋದು, ಮಕ್ಕಳನ್ನು ಬಿಟ್ಟು ಹೋದರೆ ಆಗೋದಿಲ್ಲ. ಹೆಂಡತಿ ಮಕ್ಕಳಿಗೆ ಗತಿ ಇಲ್ಲ, ಮನೆಯಲ್ಲಿದ್ದರೆ ಅನ್ನ ಇಲ್ಲ. ಇದು ನನ್ನ ಜೀವನದಲ್ಲಿ ಬಹಳ ದೊಡ್ಡ ಆಘಾತವನ್ನು ಉಂಟು ಮಾಡಿತು. ಆಮೇಲೆ ನನಗೆ ಏನಾಯಿತು ಗೊತ್ತಾ, ನನಗೆ ಮೊದಲೇ ಇವರೊಂದು ಇದು ಬರೆಯುವುದಕ್ಕೆ ಕಲಿಸಿದ್ದಾರೆ. ಈಗ 6ನೇ ಕ್ಲಾಸ್ ಕಲ್ತವನಿಗೆ ಯಕ್ಷಗಾನದ ಎಲ್ಲ ಬರೀಲಿಕ್ಕೆ ಸಾಧ್ಯವೇ ಇಲ್ಲ, ದೈವದತ್ತವಾಗಿಯೇ ಬರಬೇಕು ಅದು. ಒಂದು ಅದೇ ನಾನು ಗಾತ್ರ, ತಾಳ, ಇದು ಲಯ,
ಮತ್ತು ಛಂದಸ್ಸು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹೇಳಿಕೊಟ್ರೆ ತಲೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಒಂದು ತಲೆ ಬೇಕಲ್ಲ, ಅದನ್ನೆಲ್ಲ ನಾನು ಇಟ್ಟುಕೊಂಡು ನಾನು ಭಕ್ತಿಗೀತೆ ಬರೆದೆ. ಭಕ್ತಿಗೀತೆ ಬರೆದಿದ್ದ ಯಾವರಲ್ಲಿ ಕೊಡೋದು, ಹೇಗೆ ಅದನ್ನು ರೆಕಾರ್ಡ್ ಮಾಡೋದು, ಹೇಗೆ ಸಂಗೀತ ಕಲಿಯೋದಿದ್ರೆ ನಾನು ಹೀಗೆ ಹೋಗಿ ಹೇಳಲಿಕ್ಕಾಗ್ತದ? ಶ್ರುತಿ ಮುಖ್ಯ, ಅಲ್ಲಿ ಶ್ರುತಿ ಸೇರಬೇಕು. ಯಾರ ಹತ್ರ ಕೊಡುವುದು ಅಂತ ತೀರ್ಮಾನ ಮಾಡಿಕೊಂಡಿದ್ದಾಗ ನನಗೆ ಪುಣ್ಯಾತ್ಮರೊಬ್ಬರು ಸಿಕ್ಕಿದ್ರು, ಶಶಿಧರ ಕೋಟೆ ಅಂತೇಳಿ, ದೊಡ್ಡ ಹಿನ್ನೆಲೆ ಗಾಯಕರು. ಯಾಕಂದರೆ ನಾನು ಯೋಚನೆ ಮಾಡುತ್ತಾ ಮಾರ್ಗದಲ್ಲಿ ಹೋದಾಗ ಅವರೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಊರಲ್ಲಿ, ಜಾತ್ರಾ ಸಮಯದಲ್ಲಿ. ಅಲ್ಲಿಗೆ ಹೋಗಿ ಅವರ ಹತ್ರ ಹೇಳಿದೆ ನಾನು, ಸರ್ ನಾನೊಂದು 7-8 ಪದ್ಯ ಬರೆದಿದ್ದೇನೆ, ಹೇಗೆ ಉಂಟು ಅಂತ ಗೊತ್ತಿಲ್ಲ, ಅದನ್ನು ಒಂದು ರೆಕಾರ್ಡ್ ಮಾಡಿ ಕೊಡ್ಬೋದು ಸರ್ ಅಂತ. ರೆಕಾರ್ಡ್ ಮಾಡಿಕೊಡುವ. ಅವಾಗ ಒಂದು 30,000 ಒಂದು ರೆಕಾರ್ಡಿಂಗಿಗೆ 8 ಪದ್ಯದ ಒಂದು ಕ್ಯಾಸೆಟ್ಗೆ, ಆಡಿಯೋ ಕ್ಯಾಸೆಟು ಅದು, ಅದಕ್ಕೆ 30,000 ಆಗ್ತಿತ್ತು. ಅದನ್ನು ಅವರು ಮಾಡಿಕೊಡ್ತಾರೆ, ಹಣ ಯಾರು ಕೊಡೋದು? ಹಾಗೆ ನಾನು ಹೇಳಿದೆ, ಸರ್ ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಅವರೇ ಕರೆದ್ರು ನನ್ನನ್ನು, ನೀನು ನಮ್ಮ ಬೆಂಗಳೂರಿಗೆ ಬಾ, ಅಲ್ಲಿ ನಿನಗೆ ಕಲಿಸ್ತೇನೆ, ಸ್ವಲ್ಪ ಬರೆಯುವುದಕ್ಕೆಲ್ಲ ಕಲಿಸ್ತೇನೆ ಅಂತ ಹೇಳಿ. ಅವರು ಅಲ್ಲಿ ಹೋದಾಗ ಭೂಮಿ ಧಾರಾವಾಹಿ ಎನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಟಿ ವಿಯಲ್ಲಿ. ಅಲ್ಲಿ ಅವರು ಆ್ಯಕ್ಟ್ರ್ ಅವರು, ದೊಡ್ಡ ಆ್ಯಕ್ಟ್ರ್ ಕೂಡ ಅವರು. ಅಲ್ಲಿ ಅದರಲ್ಲಿ ಮೇನ್ ಪಾತ್ರವನ್ನು ಅವರು ಮಾಡ್ತಾಯಿದ್ರು. ಅಲ್ಲಿ ಅವರಿಗೆ ಬಣ್ಣ ಹಾಕ್ಲಿಕ್ಕೆಲ್ಲ ನಾನು ಹೋದೆ. ಯಾಕಂದರೆ ಅವ್ರು ನನ್ನನ್ನು ಕರ್ಕೊಂಡು ಹೋದರು, ಶೂಟಿಂಗಿಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋದರು. ಅವರಿಗೆಲ್ಲ ಮೇಕಪ್ ಎಲ್ಲ ಮಾಡಿದ್ದೇನೆ ನಾನು. ನನಗೆ ಬಹಳ ಖುಷಿ ಆಯಿತು. ನಾನು ಅಲ್ಲಿ ಸೋತರು, ಇಲ್ಲಿ ಒಂದು ಗೆದ್ದಿದ್ದೇನೆ. ಊಟಕ್ಕೆ ತೊಂದರೆ ಇರಲಿಲ್ಲ, ಊಟ ಅವರಲ್ಲೇ ಉಂಟು, ಎಷ್ಟು ಬೇಕಾದರೂ ಕೊಡ್ತಾರೆ. ನನಗೆ ಬೇಕಾದ ಆವಾಗ ಊಟ ಒಂದು, ಮತ್ತೊಂದು ಬರೆಯುವುದು ನಾನು ಬಿಡಲೇ ಇಲ್ಲ, ಈಗಲೂ ಬರಿತಾನೇ ಇದ್ದೇನೆ. ಆದರೆ ನಾನು ಅಲ್ಲಿ ಬರೆದದ್ದು ಎಲ್ಲ ಅವರಿಗೆ ತೋರಿಸಿದ್ದೇನೆ, ತಾಳಕ್ಕೆ ಸರಿಯಾಗಿ ಬರೆದಿದ್ದೆ. ಭಾಳ ಒಳ್ಳೆಯದುಂಟು, ಇದನ್ನು ನಾವು ಮಾಡಿಕೊಡ್ತೇವೆ, ನಾನು 1,000 ಕ್ಯಾಸೆಟ್ ನಿನಗೆ ಮಾಡಿಕೊಡ್ತೇನೆ, ನಿನ್ನ ಊರಲ್ಲಿ ಹೋಗಿ ಅದನ್ನು ಸೇಲ್ ಮಾಡು, ಆನಂತರ 30,000 ನನಗೆ ಕೊಡು ಅಂತ ಹೇಳಿದರು. 1 ಪೈಸೆಯು ಅಲ್ಲಿಂದ ತೆಕ್ಕೊಳ್ಳದೆ ಅಂತ ಪುಣ್ಯಾತ್ಮರು ನನಗೆ 1,000 ಕ್ಯಾಸೆಟ್ ಅವರು ಕೊಟ್ಟು ಕಳಿಸಿದರು ನನಗೆ. ಅದರಲ್ಲಿ 2 ಪದ್ಯ ನಂದಿತ್ತು, ಆಯ್ತಲ್ಲ. ಆವಾಗ ಏನು ಮಾಡಿದರು, ಸಾಯಂಕಾಲ ಬಂದು ಇವರು ನೋಡಿ, ನಾವಾದರೆ ಈಗ ಈ ಕಾಲದಲ್ಲಿ ಏನು ಮಾಡ್ತೇವೆ ಅಂದರೆ, ನಾನು ಹಗಲೆಲ್ಲ ದುಡಿದಿದ್ದೇನೆ, ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಿಕೊಳ್ತಾ ಇದ್ರು ಏನೋ. ಅವರು ಹಾಗಲ್ಲ, ರಾತ್ರಿ 12 ಗಂಟೆಯವರೆಗೆ ಅವರು ನಿದ್ದೆ ಕೆಟ್ಟು ನನಗೆ ಕಲಿಸ್ತಾ ಇದ್ರು. ನಾನೊಬ್ಬನೇಲಿ ಸೀತಾ ಶಶಿಧರ್ ಅಂತ ಅವರ ಮಿಸ್ಸಸ್ಸು, ಅವರು ಕೂಡ ದೇವರೇ ನನ್ನ ಪಾಲಿಗೆ. ಅವರೆಲ್ಲ ನನಗೆ ಕಲಿಸ್ತಾ ಇದ್ರು. 6 ತಿಂಗಳಲ್ಲಿ ನಾನು ಅದನ್ನೊಂದು ಬೇಕಾದಷ್ಟಲ್ಲ, ಅದು ಸಮುದ್ರ, ಬೇಕಾದಷ್ಟು ಕಲೀಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾನು ಪದ್ಯ ಹೇಳುವಷ್ಟು ಸಂಗೀತ ಕಲಿತೆ. ಆಮೇಲೆ ಊರಿಗೆ ಬಂದೆ, 1-2 ಪದ್ಯ ನಾನೇ ಹಾಡಿದ್ದೇನೆ, ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಇಷ್ಟು ಒಳ್ಳೆಯದಾಗಿದೆ ಅಂತ ಅವರಿಗೆ ಗೊತ್ತು. ಅದನ್ನು ತಂದು ನಾನು ಊರಲ್ಲಿ ಮಾರಾಟ ಮಾಡಿದೆ. ಒಂದೊಂದು ಮನೆಗೆ ತಗೊಂಡು ಹೋಗಿ ಅದರಲ್ಲಿ ಒಂದು 75,000 ಮಾಡಿದೆ. ಕೆಲವರು ಒಂದು ನಿಜವಾಗ್ಲೂ ಆವಾಗ 35 ರೂಪಾಯಿ ಇದ್ದದ್ದು ಒಂದು ಕ್ಯಾಸೆಟಿಗೆ, ಕೆಲವರು 50 ರೂಪಾಯಿ, ಕೆಲವರು ನನ್ನ ಪಾಪದ ಅಂತ ಹೇಳಿ ನನಗೆ 100 ರೂಪಾಯಿ ಹೀಗೆಲ್ಲ ಕೊಡ್ತಾಯಿದ್ರು. ಒಂದು 60,000 70,000 ಮಾಡಿದೆ. 30,000 ಅವ್ರಿಗೆ ಕೊಟ್ಟೆ, 30,000 ನಾನೇ ಇಟ್ಟುಕೊಂಡೆ. ಮತ್ತೆ 1,000 ಕ್ಯಾಸೆಟ್ ತಂದು ನಾನು ಇದನ್ನು ಮಾರಾಟ ಮಾಡಿದೆ. ಅದರಿಂದ ನನಗೆ ಬದುಕು ಎನ್ನುವುದು ಹೇಗೆ ಅಂತ ಗೊತ್ತಾಯಿತು ನನಗೆ. ಆದ್ದರಿಂದ ನಾನು ಸಂಗೀತ ಸ್ವಲ್ಪ ಒಂದು ಕಾಲಾಂಶ ಕಲಿತು ನಾನು ಮತ್ತೆ ವಾಪಸ್ ಯಕ್ಷಗಾನಕ್ಕೆ ಹೋದೆ. ಆವಾಗ ಸುಂಕದ ಕಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ಮೇಳದಲ್ಲಿದ್ದೆ ನಾನು. ಆವಾಗ ಅದಕ್ಕೆ ವಾಪಸ್ ನಾನು ಹೋದೆ. 1 ವರ್ಷ ಮನೆ ಬಿಟ್ಟೆ. ಬರುವ ವರ್ಷದಲ್ಲಿ ಅದೇ ಮೇಳಕ್ಕೆ ಸೇರಿಕೊಂಡೆ. ಅದರಲ್ಲಿ ಆಯಿತು. ಆಮೇಲೆ ಬಪ್ಪನಾಡು ಮೇಳಕ್ಕೆ ಬಂದೆ. ಸರ್, ಈಗ ಯಕ್ಷಗಾನದ ಹಿನ್ನೆಲೆ ಇರೋದ್ರಿಂದ ನಿಮಗೆ ಅದು ಸಂಗೀತ ಪಯಣ ಸುಲಭವಾಯಿತು ಅನ್ನುವಂಥದ್ದು? ಯಕ್ಷಗಾನದಲ್ಲಿ ತಾಳಘಾತ ಪೆಟ್ಟು ಅಂತ ಹೇಳ್ತಾರೆ. ಈಗ ಒಂದು ಹೀಗೆ ತಿತ್ತಿತ್ತೈ ತಿತ್ತಿತ್ತೈ, ಈ ತೈ ಎನ್ನುವುದು ಘಾತ ಪೆಟ್ಟು. ಹಾಗೆ ತಕ ಧಿಮಿ ತ, ಇದು ಘಾತ ಪೆಟ್ಟು. ಒಂದು 4 ಅಕ್ಷರಕ್ಕೆ 3 ಪೆಟ್ಟು ಅಂತ ಹೀಗೆಲ್ಲ ಉಂಟು. ಅದೇ ಸಂಗೀತಕ್ಕೂ ಆಗ್ತದೆ. ಅದರಲ್ಲಿ ಅಕ್ಷರ ಕಾಲ ಅಂತ ಹೇಳ್ತಾರೆ. ಅಕ್ಷರ ಕಾಲ ಅಥವಾ ಅಕ್ಷರ ತಾಳ, ಇದು ಘಾತ ಪೆಟ್ಟು ಯಕ್ಷಗಾನದಲ್ಲಿ. ಅದು ಎಲ್ಲ ಅಕ್ಷರಕ್ಕೂ ಅಂತ ಅದಕ್ಕೊಂದು ಲೆಕ್ಕಾಚಾರ ಅಂತ ಇರ್ತದೆ, ಅದಕ್ಕೆ ಬೇರೆ ಒಂದು ಲೆಕ್ಕಾಚಾರ ಇರ್ತದೆ. ಆದರೆ ಅದರಲ್ಲಿ ಬರ್ತದೆ ಅದು ಸಂಗೀತ ಎನ್ನುವುದು, ಇದರಲ್ಲಿ ಬರ್ತದೆ. ಇದರಲ್ಲಿ ಒಂದೇ ರಾಗ, ಒಂದೇ. ಈಗ ಯಕ್ಷಗಾನದಲ್ಲಿ ಯಾವ ರಾಗವನ್ನು ಹಾಕ್ತಾರ, ಸಂಗೀತ ಕ್ಷೇತ್ರದಲ್ಲಿ ಯಾವ ರಾಗ ಇರ್ತದೆ, ಹಾಗೆ ಸ್ವಲ್ಪ ಚೇಂಜಸ್ ನಮಗೆ ಕಾಣ್ತದೆ ಅದನ್ನು ಹೇಳುವಾಗ ಎಲ್ಲ ಭಕ್ತಿಗೀತೆ ಟೈಪಿನಲ್ಲಿ ಈಗ ಭಾಗವತರುಗಳೆಲ್ಲ ಹೇಳ್ತಾರೆ. ಅದು ಅದರಲ್ಲಿ ಬರ್ತದೆ, ಇದರಲ್ಲಿ ಬರ್ತದೆ. ರಾಗ ಎನ್ನುವುದು ಒಂದೇ. ಒಂದು ರಾಗದಲ್ಲಿ ಒಂದು ನೂಲಿನಷ್ಟು ವ್ಯತ್ಯಾಸಗಳು ಇರ್ತವೆ.
ಹತ್ಲಕ್ಕೆ ಹೋದರೆ ಅದು ಬೇರೆ ಬೇರೆ ಆಗ್ತದೆ. ಅಷ್ಟು ಎಲ್ಲ ಕಲೀಲಿಲ್ಲ ನಾನು. ಎಷ್ಟೆಷ್ಟೋ ಸಮುದ್ರದಂಥವ್ರು ಇದ್ದಾರೆ ವಿದ್ವಾಂಸರು, ಅವರ ಎದುರಲ್ಲಿ ನಾನು ತೃಣಕ್ಕೆ ಸಮಾನ. ಸರ್, ಈಗ ಯಕ್ಷಗಾನದಲ್ಲಿ ಹಿಮ್ಮೇಳ ಮತ್ತೆ ಮುಮ್ಮೇಳ ಅನ್ನುವಂಥದ್ದು, ನೀವೀಗ ಮುಮ್ಮೇಳದಲ್ಲಿ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಹಿಮ್ಮೇಳ ಕಲಿಯುವಂತ ಆಸಕ್ತಿ ಬಂದಿದ್ಯಾ? ಸಂಗೀತ ಹೇಳ್ತೇನೆ, ಅದರಲ್ಲಿ ಭಾಗವತಿಗೆ ಮಾಡ್ತೇನೆ. ಯಾರೂ ಇಲ್ಲದಿದ್ದರೆ ಹಾಸ್ಯಕ್ಕೆ ಹೋಗ್ತೇನೆ ನಾನು. ಈಗ ಸಂಗೀತ ಹೇಳಿದ್ದು ನಾನು ಉಂಟು, ಎಷ್ಟೋ ಒಂದು 2-3 ವರ್ಷ ನಾನು ಒಂದು ಮೇಳದಲ್ಲಿ, ಅದೇ ಬಪ್ಪನಾಡು ಮೇಳದಲ್ಲಿರುವಾಗ ಒಂದು 3 ವರ್ಷ ನಾನು ಒಬ್ಬನೇ ಸಂಗೀತ ಮಾಡಿ ವೇಷ ಮಾಡ್ತಾ ಇದ್ದೆ. ಮೊದಲು ಸಂಗೀತ, ನನಗೆ ಮಧ್ಯರಾತ್ರಿಯಿಂದ ಮೇಲೆ ನನಗೆ ವೇಷವನ್ನು ಕೊಡ್ತಾಯಿದ್ರು. ಅದರಿಂದ ನನಗೆ ಲಾಭ ಏನು ಅಂದರೆ, ನನಗೆ ಮುಂದೆ ಹೋಗುವುದಕ್ಕೆ ಎಲ್ಲ ತಾಳಗಳು ಒಂದು ಸಂಗೀತದಲ್ಲಿ ಇರ್ತದೆ. ಈಗ ಅದನ್ನು ಹೇಳುವುದಾದರೆ, ಒಂದು ಮುದದಿಂದ ಅಂತ ಹೇಳುವಲ್ಲಿಂದ ಪೀಟಿಗೆ ಸ್ತ್ರೀವೇಷ ಅಂತ ಉಂಟು, ಅಲ್ಲಿವರೆಗೆ ಅದು ಮಧ್ಯದಲ್ಲಿ ಎಷ್ಟೋ ತಾಳಗಳು, ಈ ಯಕ್ಷಗಾನದಲ್ಲಿ ಎಷ್ಟು ತಾಳಗಳಿವೆಯೋ ಅದೆಲ್ಲವೂ ಕೊನೆಯವರೆಗೆ ಆ ಸಂಗೀತದಲ್ಲಿ ತಾಳಗಳು ಬರ್ತವೆ. ಅದನ್ನು ಕಲಿಯುವುದಕ್ಕೆ ಪೂರಕವಾಗ್ತದೆ. ಅದನ್ನು ಕಲಿಯುತ್ತಿರುವುದರಿಂದ ನನಗೆ ಪದ್ಯ ಒಳ್ಳೆಯದೋ ಕೆಟ್ಟದ್ದೋ ಬೇರೆ, ಎಲ್ಲ ತಾಳಗಳು ಹೀಗೆ ಇರ್ತದೆ ಅಂತ ನನಗೆ ಗೊತ್ತಾಗ್ತದೆ. ಹಾಗೆ ಯಕ್ಷಗಾನ ಸಂಗೀತದ ಇದು ನಿಮಗೆ, ನೀವು ಅಲ್ಲಿ ಶಶಿಧರ್ ಕೋಟೆಯವರಿಂದ ಕಲ್ತದ್ರಿಂದ ಇದು ಸುಲಭವಾಯ್ತಾ ಹೇಗೆ? ಇದನ್ನು ಮೊದಲೇ ನಾನು ಕಲ್ತಿದ್ದೇನೆ, ಯಕ್ಷಗಾನವನ್ನು ಮೊದಲೇ ಕಲ್ತಿದ್ದೇನೆ. ಈ ಸಂಗೀತ ಹೇಳುವುದನ್ನು ಕಲ್ತದ್ದು ಶಶಿಧರ ಕೋಟೆಯವರಿಂದ. ಅದನ್ನು ಹೇಳುವುದರಿಂದ ಇದು ಸಾಧ್ಯವಾಯಿತು, ಅವರು ಕಲಿಸಿದರಿಂದ ಸಾಧ್ಯವಾಯಿತು. ಮತ್ತು ನನ್ನ ಈ ಯಕ್ಷಗಾನದ ಸಂಗೀತ ಕ್ಷೇತ್ರಕ್ಕೆ ಬೇರೆಯ ಗುರುಗಳಿದ್ದಾರೆ. ನಾನೊಂದು 6 ತಿಂಗಳು ಅವ್ರ ಮನೆಗೆ ಹೋಗಿದ್ದೇನೆ. ದೊಡ್ಡಣ್ಣ ಶೆಟ್ಟಿ ಅಂತ ಹೇಳಿ, ಒಳ್ಳೆ ದೇವರಂಥ ಮನುಷ್ಯ ಅವರು ಕೂಡ. ಅವರು ಶೆಡ್ಡಿಯವರು, ಅವರು ನನಗೆ ಯಕ್ಷಗಾನದ ಸಂಗೀತವನ್ನು ಹೇಳಿಕೊಟ್ಟದ್ದವರು ಒಬ್ಬರಿಂದಲೇ. ಈಗ ಸಂಗೀತ ಕ್ಷೇತ್ರಕ್ಕೆ ಇವರಾದರೆ, ಯಕ್ಷಗಾನ ಕ್ಷೇತ್ರಕ್ಕೆ ಅವರು ಆ ಸಂಗೀತವನ್ನು ಹೇಳಿಕೊಟ್ಟದ್ದು. ಹಾಗೆ ಯಾರೂ ಇಲ್ಲಂತಾದರೆ ಒಬ್ಬ ಮರ್ಯಾದೆಯೇ ಹೋಗ್ತದೆ ಅಂತ ಹೇಳುವಲ್ಲಿಗೆ ಮಾಡಬಹುದು ಅಂತ ಉಂಟು. ಆದರೆ ಅದೇ ನಿಜವಾದ ಅರ್ಥ ಅಲ್ಲ. ಯಕ್ಷಗಾನದ ವೇಷ ಎನ್ನುವುದು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡದ್ದು ಒಂದು. ಮತ್ತು ಎಲ್ಲವನ್ನು ಮಾಡ್ತೇನೆ, ಯಾರು ಇಲ್ಲೇ ಬಿಟ್ಟ ಸ್ಥಳವನ್ನು ತುಂಬಿಸಿ ಅಂತ ಒಂದು ಇದೆಲ್ಲ ಹಾಗೆ. ಸರಿಗೆ ಯಕ್ಷಗಾನದಲ್ಲಿ ತೆಂಕು ಮತ್ತು ಬಡಗು ಅನ್ನುವಂಥದ್ದು, ಈ 2 ತಿಟ್ಟುಗಳಲ್ಲಿ ಇರುವಂತಹ ವ್ಯತ್ಯಾಸಗಳೇನು ಅನ್ನುವಂಥದ್ದು? ಅದು ಈಗ ಬಡಗು ಸ್ವಲ್ಪ ಜನರಿಗೆ ಬಡಗು ಅಂದರೆ ಭಾಳ ಇಷ್ಟ ಅಲ್ಲ. ನನಗೂ ಬಡಗು ಅಂದರೆ ಇಷ್ಟವೇ. ಬಡಗಿನವರು ಒಳ್ಳೊಳ್ಳೆ ಮಾತುಗಾರಿಕೆಯಲ್ಲಿ ನಿಜವಾಗ್ಲೂ ಅವರು 6 ತಿಂಗಳು 1 ವರ್ಷ ಸರ್ವಿಸ್ ಮಾಡಿಯೇ ಅವರು ರಂಗವೇದಿಕೆಗೆ ಬರುವುದು ಬಡಗಿನವರು. ಆ ವಿರಳ ಮಾತಾಡುವುದು, ಸ್ಪಷ್ಟ ಚಿತ್ರಣ, ಅದು ಯಾರಿಗೆ ಎಷ್ಟು ಅಂತ ಹೇಳುವುದಕ್ಕಿಂತ ನಾನು ಮನಸೋತಿದ್ದೇನೆ. ಎಲ್ಲವೂ ಒಳ್ಳೆಯದೆ. ನಾನು ಎಷ್ಟೋ ಬಡಗಿನವರ ವೇಷವನ್ನು ನಾನು ನೋಡ್ತೇನೆ. ಅವರು ಮತ್ತು ಕುಣಿಯುವುದು ಬೇರೆ ರೀತಿ ಇರ್ತದೆ, ಮಾತಾಡುವುದು ನಮ್ಮ ಹಾಗೆ. ಆದರೆ ಅವರ ಮಾತಿನಲ್ಲಿ ಕೆಲವೆಲ್ಲ ಅರ್ಥಗಳಿರ್ತವೆ, ಒಳ್ಳೆ ವಿಷಯಗಳಿರ್ತವೆ. ಮತ್ತು ಹಾಗೆ ಆದರೆ ಮತ್ತು ತೆಂಕಿನಲ್ಲಿ ಈಗ ಒಂದು ಪ್ರಸಂಗ ಬರ್ತಾಯಿದೆ. ಈಗ ತುಳುವಿನಲ್ಲಿ ಅಂತ ಹೇಳುವ ಪೌರಾಣಿಕ ಆದರೆ ಒಂದು ಇಂಥದ್ದೇ ಒಂದು ಪಾತ್ರ ಚಿತ್ರಣ ಅಂತ ಇರ್ತದೆ. ಈ ತುಳುವಿನಲ್ಲಿ ಒಬ್ಬ ಯಾರು ಬರೆದಿದ್ದಾರೆ ಅಂಥವರು ಆ ಪ್ರಸಂಗವನ್ನು ನಮ್ಮ ಎದುರುಗಡೆ ನಾವು ಸುತ್ತ ಕೂತ್ಕೊಳಿಸಿ ನಮ್ಮಲ್ಲಿ ಹೇಳ್ತಾರೆ. ಇಂಥವರು ಇಂಥದ್ದನ್ನೆಲ್ಲ ಹೀಗೆ ಒಂದು ಅರಸನ ಪಾತ್ರ ಅಂತಾದರೆ, ಒಂದು ಪುಂಡುವೇಷದ ಪಾತ್ರ ಅಂತಾದರೆ, ಒಬ್ಬ ಅರಸನ ಮಗ ಅಂತಾದರೆ, ಒಬ್ಬ ಹಾಸ್ಯದವನ ಅಂತಾದರೆ, ಹೀಗೆ ಮಾತಾಡಬೇಕು ಅಂತ ಅವ್ರು ಹೇಳಿಕೊಡ್ತಾರೆ. ಹೇಳೋದು ಮಾತ್ರ, ಕತೆ ಹೇಳೋದು ಮಾತ್ರ. ಮತ್ತು ಅದನ್ನು ನಾವು ಮನವರಿಕೆ ಮಾಡಿಕೊಂಡು ರಂಗದಲ್ಲಿ ಮಾತಾಡುವುದು ನಮಗೆ ಬಿಟ್ಟದ್ದು. ಅದು ಒಳ್ಳೆಯದಾಗಬೇಕು ಅಂತ ನಾವು ಮಾಡ್ತೇವೆ. ನಾನೀಗ ನನ್ನ ವಿಷಯದಲ್ಲಿ ಉಂಟು, ನಾನು ಕಾಣಬೇಕು ನನ್ನ ವೇಷ ಅಂತ ಉಂಟಲ್ಲ, ಅದನ್ನು ಅಳವಡಿಸಿಕೊಳ್ಳುವುದಲ್ಲಿ ರಂಗದಲ್ಲಿ. ಹಾಗೆ ಸರ್, ಈಗ ತೆಂಕು ಮತ್ತು ಬಡಗಿನಲ್ಲಿ ನಾವು ದಿಗಿಣದಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು, ಅದೇಗೆ ಅನ್ನುವಂಥದ್ದು? ಅವರು ಮೊಣಕಾಳಲ್ಲಿ ತಿರುಗುತ್ತಾರೆ, ಅದೆಲ್ಲ ನಮ್ಮಿಂದ ಆಗೋದಿಲ್ಲ. ತುಂಬ ಕಷ್ಟ, ಅದು ತುಂಬ ಕಷ್ಟ. ನಾನೊಂದು ಸಲ 1-2 ಸಲ ನೋಡಿದ್ದೇನೆ, ಇಲ್ಲೆಲ್ಲ ಗಂಟಲು ನೋವಾಗಿದೆ, ಆಗ್ತದಂತ ನೋಡಿದ್ದು. ಅದಲ್ಲ, ಅಭ್ಯಾಸ ಮುಖ್ಯವಾಗಿ ಅದು ಬರುವುದು ಅಭ್ಯಾಸ ಬಲದಿಂದ. ಅದು ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡ್ತೇವೋ ಅದೇ ಬರ್ತದೆ ಅಲ್ಲಿ. ಹಾಗೆ ನನಗಿಷ್ಟ. ಮತ್ತು ತೆಂಕಿನಲ್ಲಿ ಹಾರುವುದು, ಇದು ನೋಡಿ, ಹಾರುವುದಂದರೆ ಶುದ್ಧವಾಗಿ ಒಂದೇ ಕಡೆಗೆ ನೋಡಿ ಹಾರಬೇಕಂತೆ, ನಮಗೆ ಹೇಳಿಕೊಟ್ಟದ್ದು ಹಾಗೆ. ಅದರಲ್ಲಿ ಸಿಂಗಲು ಡಬ್ಬಲು ಅಂತ ಇರ್ತದೆ, ಹಾಗೆ ಹಾರಬೇಕು. ಅವರಲ್ಲಿ ಬೇರೆ ರೀತಿ ಇರ್ತದೆ ಹಾಗೆ. ಸರ್, ಈಗ ನೀವು 12ನೇ ವಯಸ್ಸಿನಲ್ಲಿ ಯಕ್ಷಗಾನಕ್ಕೆ ಬಂದಿರೋದ್ರಿಂದ ಆಗಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕಿರುವಂತಹ ವ್ಯತ್ಯಾಸಗಳೇನು ಸರ್?
ಆಗಿನ ವ್ಯತ್ಯಾಸ ಅಂದರೆ ಮನೆಗೆ ಹೋಗಾಗಿರಲಿಲ್ಲ. ಒಂದು ಕಲಾವಿದನಾದರೆ ಮನೆಗೆ ಹೋದವನು ಬರ್ತಾನ ಇಲ್ಲೋ ಗೊತ್ತಿಲ್ಲ ಯಜಮಾನರಿಗೆ. ಆ ಸಂದರ್ಭದಲ್ಲಿ ಟಿಕೆಟಿನ ಆಟ ಇದ್ದದ್ದು, ಡೇರೆ ಮೇಳ, ಟೆಂಟ್ ಮೇಳ ಅಂತ ಹೇಳ್ತಾರೆ. ಆವಾಗ ಹಣ ಕೊಟ್ಟು ಒಳಗೆ ಬರುವುದು. ಒಬ್ಬ ಕಲಾವಿದ ಅಲ್ಲಿ ರಜೆ ಮಾಡಿದರೆ ಅವರನ್ನು ಗುರುತಿಸ್ತಾರೆ. ನಾನು ಟಿಕೆಟ್ ಕೊಟ್ಟು ಒಳಗೆ ಬಂದದ್ದು, ಅವ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ರು. ಈಗಲೂ ಕೇಳ್ತಾರೆ, ಆದರೆ ಈಗ ಡೇರೆ ಮೇಳಗಳು ಕಡಿಮೆ. ಬಡಗುತಿಟ್ಟಿನಲ್ಲಿ ಮಾತ್ರ ಈಗ ಟೆಂಟಿನ ಮೇಳಗಳು ಇರ್ತದೆ ಹೊರತು ಈಗ ಸಾಲಿಗ್ರಾಮ ಮೇಳ, ಪಿರಡೂರು ಮೇಳ ಅದೆಲ್ಲ ಉಂಟು. ಮತ್ತು ಹರಿಕೆ ಬಯಲಾಟವೂ ಆಡ್ತಾರೆ. ಮತ್ತು ನಮ್ಮ ತಿಂಕಿನಲ್ಲಿ ಯಾವುದು ಈಗ ಟೆಂಟಿನ ಮೇಳ ಇಲ್ಲ. ಹಾಗೆ ಆ ಸಂದರ್ಭದಲ್ಲಿ ಏನಂದರೆ ಒಬ್ಬ ಕಲಾವಿದ ಅದೇ ಮನೆಗೆ ಹೋದರೆ ಹೋಗೋದು ಇಲ್ಲವ. ಹೋಗೋದು ಯಾವಾಗ ಒಂದು 10 ದಿವಸಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, ಕೆಲವರು ತಿಂಗಳು ದಾಟಿದ ಮೇಲೆ ಒಂದು ರಜೆ ಏನಾದರೂ ಮಾಡ್ತಾರೆ. ರಜೆ ಮಾಡಿದರೆ ಇಲ್ಲಿ ಕೇಳ್ತಾರಲ್ಲ, ಹಾಗೆ ಒಬ್ಬ ಕಲಾವಿದ ಅವ ಇದ್ದಾನ ಅಂತಲೇ ಕೇಳೋದು. ಅವನ ಹೆಸರು ಬರಲಿ ಇರಲಿ ಇರೋದೇ ಇರಲಿ, ಟಿಕೆಟ್ ಕೊಟ್ಟವರು ಕೆಲವರೆಲ್ಲ ಅಲ್ಲಿ ನೋಡ್ತಾರೆ, ಲಿಸ್ಟ್ ನೋಡ್ತಾರೆ, ಅವ ಇದ್ದಾನ ಇವನ ಇದ್ದಾನಂತ. ಅಲ್ಲಿ ಯಾರಾದರೂ ಒಬ್ಬ ಇಲ್ಲದಿದ್ದರೂ ಗಲಾಟೆ ಮಾಡ್ತಾಯಿದ್ರು. ಒಂದು ಹಾಗೆ. ಮತ್ತು ತಾಳ್ಮೆ, ಚೌಕಿಯಲ್ಲಿ ಯಜಮಾನರಿಗೆ ತಾಳ್ಮೆ, ಕಲಾವಿದರಿಗೆ ತಾಳ್ಮೆ. ಈ ತಾಳ್ಮೆ ಇದ್ದುದರಿಂದಲೇ ಎಲ್ಲ ಯಜಮಾನರುಗಳು ಹಾಗೆ ನಡೆಸುವುದಕ್ಕೆ ಸಾಧ್ಯವಾಯಿತು. ಮತ್ತು ಕಲಾವಿದರಿಗೆ ಹೆದರಿಕೆ ಇತ್ತು, ತುಂಬ ಹೆದರಿಕೆ ಇತ್ತು. ಯಾಕಂದರೆ ಒಬ್ಬ ಯಜಮಾನರು ಬಂದಾಗ, ಈಗ ಕಾರಣಕ್ಕೆ ನಾನೀಗ ಹೇಳುವುದಿದ್ದರೆ ಆ ಯಕ್ಷಗಾನ ಕಲ್ತಿರುವುದರಿಂದಲೇ ನಾನೀಗ ಕಟೀಲು ಕ್ಷೇತ್ರದಲ್ಲಿ ನಾನೀಗ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕಲ್ಲಾಡಿ ಇದು ವಿಠಲ್ ಶೆಟ್ಟಿಯವರ ಸುಪುತ್ರ ದೇವಿಪ್ರಸಾದ್ ಶೆಟ್ಟಿಯವರು ಕಟೀಲು ಮೇಳದ ಸಂಚಾಲಕರು, ಯಜಮಾನರು. ಅವರು ನನ್ನನ್ನು ಕರ್ನಾಟಕ ಮೇಳದಲ್ಲಿ ಇದ್ದುದರಿಂದ ಆ ಪರಿಚಯದಿಂದ ನನಗೆ ಈಗ ಕಟೀಲು ದೇವಸ್ಥಾನದ 6-7 ಮೇಳಗಳಾಯಿತು ಈ ವರ್ಷ. ಆ 7 ಮೇಳಗಳ ಪರಿಕರವನ್ನು ಮಾಡುವುದಕ್ಕೆ ನನಗೆ ಸೇರುವುದಕ್ಕೆ ಭಾಗ್ಯ ಬಂತು. ಈಗ 18-19 ವರ್ಷದಿಂದ ಅದನ್ನು ಮಾಡ್ತಾ ಇದ್ದೇನೆ ನಾನು ಕಟೀಲಲ್ಲಿ. ಆದ್ದರಿಂದ ಅದು ಸಿಕ್ಕುವುದಕ್ಕೆ ಸಾಧ್ಯವಾಯಿತು. ಆ ಸಂದರ್ಭದಲ್ಲಿ ಹಾಗೆ ಅವರಿಗೆ ಹೆದರುತ್ತಾ ನಾವಿದ್ದೇವೆ. ಯಾಕಂದರೆ ಅವರು ಹೊಡಿತಾರೆ ಅಂತಲ್ಲ, ಆ ಹೆದರಿಕೆ ಅನ್ನೋದು ಇತ್ತು ಕಲಾವಿದನಿಗೆ. ಈಗ ಇಲ್ಲೋ ಅಂತ ಕೇಳಿದರೆ ಕೆಲವರು ಪ್ರಶ್ನೆ ಮಾಡಿದರು, ಈಗ ಇಲ್ವಾ? ಉಂಟು, ಖಂಡಿತ ಉಂಟು. ಆದರೆ ಅಷ್ಟಿಲ್ಲ. ಈಗ ಮನೆಗೆ ಹೋಗೋದಾದರೂ ಈಗ ನಾವು ನೋಡಿ ಈಗಲೇ ಹೋಗ್ಬೋದು, ನನಗೆ ಹಾಗೆಲ್ಲ ಇರ್ತದೆ. ಅದಕ್ಕೆ ವ್ಯತ್ಯಾಸ ಏನಾದ್ರು ಅಷ್ಟೇ. 6 ತಿಂಗಳ ಯಕ್ಷಗಾನ ನಿರಂತರವಾಗಿ ಯಕ್ಷಗಾನ ಇರ್ತದೆ, ಮತ್ತೆ 6 ತಿಂಗಳು ಬಿಡುವಿನ ಸಮಯ. ತಮ್ಮ ಈಗ ಉಪವೃತ್ತಿ ನೀವು ಹೇಳಿದ್ರೆ ಈಗಲೇ ಕಟೀಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ? ಕಿರೀಟ ಹೊಲಿಯುವುದೆಲ್ಲ, ಅದರಲ್ಲಿ ಪಕ್ಕಡಿ ಮತ್ತು ಕೋಲು ಕಿರೀಟ ಹೀಗೆಲ್ಲ ಇರ್ತದೆ. ಒಂದು ವೇಷ ಅಂದರೆ ವೇಷಭೂಷಣ ಅಂದರೆ ಈ ಡ್ರೆಸ್ಸು ಬಿಟ್ಟು, ವಸ್ತ್ರಾಲಂಕಾರ ಬಿಟ್ಟು ಈ ಯಕ್ಷಗಾನದಾಗೆ ಅದರಲ್ಲಿ ತುಂಬ ಹೆಸರುಗಳಿವೆ. ಕಿರೀಟ, ಪಕ್ಕಡಿ, ತುರಾಯಿ, ಮತ್ತು ಇದು ಡಾಬು, ಇದು ಎದೆ ಪದಕ, ವೀರಗಸೆ ಇದೆಲ್ಲವೂ ಇರ್ತದೆ. ಅದರ ಹೆಸರಾಗಿ ಉಂಟು. ಅದನ್ನೆಲ್ಲ ಮಾಡ್ತಾ ಇರೋದು ನಾವು, ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಆದ್ದರಿಂದ ನನಗೆ ಬದುಕುವುದಕ್ಕೆ ಒಂದು ದಾರಿ ಆಯಿತು. ಇಲ್ಲದೇ ಇರ್ತಿದ್ರೆ ಈ ಮಳೆಗಾಲದಲ್ಲಿ ಏನು ಮಾಡಬೇಕು ಅಂತ ಯಾವುದಾದ್ರೂ ದೇವರನ್ನು ದಾರಿಯನ್ನು ತೋರಿಸಿಕೊಡ್ತಾ ಇದ್ರು ಖಂಡಿತ. ಅದು ನನಗೆ ಕೊಟ್ಟದ್ದಿದ್ದು ಆ ಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ತಾಯಿಯ. ಸರ್, ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂಥದ್ದು ಪೂರ್ಣರಾತ್ರಿ ಮತ್ತು ಕಾಲಮಿತಿ ಅನ್ನುವಂಥದ್ದು. ಯಾವುದು ಇದ್ರೆ ಒಳಿತು ಅನ್ನುವಂಥದ್ದು? ಎರಡೂ ಒಳ್ಳೆಯದೇ ಸರ್. ಯಾಕಂದರೆ ಕೆಲವರಿಗೆ ಕಾಲಮಿತಿಯೇ ಒಳ್ಳೆಯದು. ಈಗ 100ರಲ್ಲಿ 99 ಕೂಡ ಕಾಲಮಿತಿಗೆ ಒಳ್ಳೆ ಮರ್ಯಾದೆಯನ್ನು ಕೊಡ್ತಾರೆ. ಕಾಲಮಿತಿ ಅಂದರೆ ನನಗೆ ಮನೆಗೆ ಹೋಗಿ ತಲುಪುವುದಲ್ಲ, ರಾತ್ರಿ ಸ್ವಲ್ಪ ನೋಡಿದರೆ ಮತ್ತು ಹೋಗ್ಬೋದಲ್ಲ ಅಂತ ಹೇಳಿ. ಆದರೆ ಈಗ ನಮ್ಮದು ಕಾಲಮಿತಿಯೂ ನಡೀತದೆ, ಫುಲ್ ರಾತ್ರಿಯೂ ನಡೀತದೆ, ಇಡೀ ರಾತ್ರಿಯೂ ನಡೀತದೆ. ಒಂದು ತುಳು ಈಗ ಪೌರಾಣಿಕವನ್ನು 3 ಗಂಟೆಯಲ್ಲಿ 4 ಗಂಟೆಯಲ್ಲಿ ಮುಗಿಸುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಇದು ಕೂಡ ಮುಗಿಸುವುದಕ್ಕೆ ಸಾಧ್ಯ ಆಗ್ತದೆ, ಅದರಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಆದರೆ ಕೆಲವರಿಗೆ ಇದು ಒಳ್ಳೆಯದು, ಕೆಲವರಿಗೆ ಅದು ಒಳ್ಳೆಯದು. ಮತ್ತೊಂದು ಏನಂದರೆ ಕಲಾವಿದರಿಗೆ, ಈ ಕಲಾವಿದರು ರಾತ್ರಿ ಆಟ ಮುಗಿಸಿಕೊಂಡು ಈ ಬೈಕಲ್ಲಿ ಓಡಾಡ್ತಾರೆ, ತುಂಬ ದೂರ ಹೋಗ್ತಾರೆ. ಅದೆಲ್ಲ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಆದರೆ ಏನು ಮಾಡೋದಾನ? ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕಾಲ ನಿರ್ಣಯ ಅದು ಉತ್ತರ ಕೊಡ್ತದೆ ಹಾಗೆ. ಮತ್ತು ರಾತ್ರಿ ಫುಲ್ ನೈಟು
ಯಕ್ಷಗಾನ ಕೆಲವರಿಗೆ ಬೇಕು ಅಂತ ಆಗ್ತದೆ, ಅದನ್ನು ಮಾಡುವುದಕ್ಕೆ ನಾವು ತಯಾರಿ ಇರ್ತೇವೆ. ಅದೇ ಆಟ ಇವತ್ತು 5 ಗಂಟೆಗೆ ಮಾಡಿ ಕೆಲವರು ಹಾಗೆ ಮಾಡ್ತಾರೆ. ಈಗ ನಾವು ಹೋದ ಮೇಲೆ ಕೆಲವರಿಗೆ ಗೊತ್ತಾಗ್ತದೆ. ಕೆಲವರು ಹೇಳ್ತಾರೆ ಈಗ ಇವತ್ತು ನಮಗೆ ರಾತ್ರಿ ಬೇಡ ಅಣ್ಣ, ನಾವು ಒಂದು 5 ಗಂಟೆಗೆ ಆಟ ಸ್ಟಾರ್ಟ್ ಮಾಡಿ ಒಂದು 8-9 ಗಂಟೆಗೆ ನೀವು ಮುಗಿಸಬೇಕು ಅಂತ. ಈ ಮನೆಗೆ ಹೋದ ಕಲಾವಿದರಲ್ಲಿ ಇರ್ತಾರಲ್ಲ ಅವರಿಗೆ ತುಂಬ ಕಷ್ಟ. ಅವರಿಗೆ ದನಿಗಳಾದವರು, ನಾವು ಮ್ಯಾನೇಜ್ಮೆಂಟಲ್ಲಿ ಇದ್ದವರು ಫೋನ್ ಮಾಡಬೇಕು. ಈಗ ಅದು ಬಹಳ ತಾಪತ್ರೆ. 5 ಗಂಟೆಗೆ ತಲುಪಬೇಕು ಅಂತ ಅವರು ಅರ್ಧ ದಿನ ಓಡೋಡಿಕೊಂಡು ಬರಬೇಕು. ಇದು ಬಹಳ ತಾಪತ್ರೆ. ಹೌದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಕಾಲ. ಸರಿ, ಈಗ ಮತ್ತೊಂದು, ಈಗ ಹೊಸ ಪ್ರಸಂಗಗಳು ಬರುವಾಗ ಒಬ್ಬ ಕಲಾವಿದನಾದವನ ಪೂರ್ವ ತಯಾರಿ ಹೇಗಿರಬೇಕು ಅನ್ನುವಂಥದ್ದು. ನಾನದನ್ನು ಮಾಡ್ತೇನೆ ಅಂತ ಅವನಿಗೆ ಮನವರಿಕೆ ಆಗಬೇಕು. ಒಳ್ಳೆ ಪ್ರಸಂಗ ಇದ್ದರೆ, ಈಗ ನಮಗೆ ದೇವದಾಸ್ ಈಶ್ವರಮಂಗಲ ಎಂತವರು ನಮಗೆ ಪ್ರಸಂಗ ಬರೆದು ಕೊಡೋದು. ಒಳ್ಳೆ ವಿದ್ವಾಂಸ ಅವರು. ಯಾಕಂದರೆ ಎಷ್ಟೋ ಮೇಳಗಳಿಗೆ ಕೊಟ್ಟವರು. ಹಾಗೆ ನಮಗೆ ಪ್ರಸಂಗ ಕೊಡೋದು ಅವರು. ಅವರ ಪ್ರಸಂಗದಲ್ಲಿ ಇಂಥವನಿಗೆ ಇಂಥದ್ದೇ ವೇಷ ಅಂತ ಅದರಲ್ಲೂ ಇರ್ತದೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದರೆ ಒಳ್ಳೆಯದಾಗ್ತದೆ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸರ್, ಕಡೆಯದಾಗಿ ಇಂದಿನ ಯುವ ಪೀಳಿಗೆಗೆ ಯಕ್ಷಗಾನಕ್ಕೆ ಬರೋರಿಗೆ ತಾವು ಏನು ಹೇಳಿಕೆ ಬಯಸ್ತೀರಾ ಅನ್ನುವಂಥದ್ದು. ನಾವು ಏನು ಹೇಳಿದ್ರು ಒಂದೋ ಹೆಚ್ಚಾಗ್ತದೆ, ಇಲ್ಲ ಇದ್ರೆ ಕಡಿಮೆ ಆಗ್ತದೆ. ಹೆಚ್ಚಾಗ್ತದೆ ಅಂತ ನಾವು ಹೇಳಲಿಕ್ಕೆ ಹೋದರೆ ಅದು ನಮ್ಮ ತಪ್ಪಾಗ್ತದೆ. ನೀನು ಕಡಿಮೆ ಆಯಿತು ಅಂತ ಹೇಳಲಿಕ್ಕೆ ಹೋದರೆ ನೀನು ಜನವೇ ಅಲ್ಲ ಅಂತ ಹೇಳ್ತಾರೆ. ಅದು ಆ ಕಾಲ ಉಂಟಲ್ಲ. ಈಗ ಮತ್ತೊಂದು, ಅದು ಯಕ್ಷಗಾನ ಕಲಾವಿದರಿಗಾಗಿ ಹೇಳ್ತೇನೆ ನಾನು. ಯಕ್ಷಗಾನ ಕಲಾವಿದರಿಗೆ ಆ ಮೊದಲು ನಡೆದು ಬಂದಂಥ ಹಾದಿ ಏನಿದೆಯೋ ಅದರಲ್ಲಿ ಮುಂದೆ ಹೋಗಿ ನಾವು ಗೆಜ್ಜೆ ಕಟ್ಟಿ ಹೆಜ್ಜೆ ಇಡ್ತೇವೆ 4 ಕಂಬದೊಳಗೆ ಎನ್ನುವುದನ್ನು ಮನವರಿಕೆ ಮಾಡಿಕೊಂಡು ಆ ಯಕ್ಷಗಾನ ಕಲಾವಿದರಲ್ಲಿ ಮುಂದುವರಿಯುತ್ತಾನೆ ಅಂತಾದರೆ ಅದು ಅವನಿಗೆ ದೇವರು ಕೊಟ್ಟ ಪ್ರಸಾದ ಅಂತ ನಾನು ಹೇಳುವುದಕ್ಕೆ ಬಯಸುತ್ತೇನೆ. ಬೇರೆ ಏನು ಹೇಳುವುದಕ್ಕೆ ಇಚ್ಛೆ ಪಡುವುದಿಲ್ಲ. ಈಗ ನನಗೂ ಅಷ್ಟೇ. ಯಾಕಂದರೆ ರಾತ್ರಿ ಹೋಗಬಾರ್ದು ಅಂತ ಒಬ್ಬ ಹೇಳಿದರೆ ನನಗೆ ಅನಿವಾರ್ಯ ಕಾರಣಗಳಿರ್ತವೆ. ನಾನು ಹೋಗಲೇಬೇಕು ಮನೆಗೆ, ರಾತ್ರಿ ವೇಷ ಮುಗಿಸಿಕೊಂಡು ಹೋಗಲೇಬೇಕು, ಅಂಥದ್ದು ನಡೆಯುತ್ತದೆ. ಅದರಲ್ಲಿ ನಮಗೆ ಜಾಗ್ರತೆ ಬೇಕು ಅಂತ ಇಷ್ಟೇ ಹೇಳ್ತೇನೆ. ಮತ್ತೇನು ಹೇಳುವುದಕ್ಕೆ ಬಯಸುವುದಿಲ್ಲ. ಯಾಕಂದರೆ ಈಗ ಕಲಾವಿದರಿಗೆ ಏನಾಗಿದೆ ಅಂತ ಹೇಳಿದರೆ, ಮೊದಲೆಲ್ಲ ಒಂದೇ ಉದ್ಯೋಗ, ಯಕ್ಷಗಾನವನ್ನೇ ನಂಬಿರ್ತಾರೆ. ಈಗ ಯಕ್ಷಗಾನವನ್ನೇ ನಂಬುವುದು ಸ್ವಲ್ಪ ಕಷ್ಟ. ಬೇರೆ ಕೆಲಸ ಇರ್ತದೆ, ಹಗಲು ಕೆಲಸ ಇರ್ತದೆ. ಯಕ್ಷಗಾನ ಇದ್ದರೆ 6 ತಿಂಗಳು ಇರ್ತದೆ, ಮತ್ತೆ ಅವರಿಗೆ ಅದೇ ಆಗಬೇಕು. ಆ ಉದ್ದೇಶಕ್ಕಾಗಿ ರಾತ್ರಿ ಓಡಾಡ್ತಾರೆ. ಹೋಗಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ ಅವರಿಗೆ. ಹಾಗೆ ಅದು ದೇವರ ಅನುಗ್ರಹ. ಯಾಕಂದರೆ ಅವ್ರು ಅವರನ್ನು ಕಲಿಸ್ತಾರೆ. ನಾವು ನಂಬಿಕೊಂಡು ಬಂದಂಥ ದೇವರು ಯಾರು ಇರ್ತಾರೋ ಅವರು ಕಲಿಸ್ತಾರೆ, ವಾಪಸ್ ಕರ್ಕೊಂಡು ಬರ್ತಾರೆ. ಅದರಲ್ಲಿ ಅವರು ತುಂಬ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂತ ಇಷ್ಟನ್ನು ಹೇಳುವುದಕ್ಕೆ ನಾನು ಬಯಸ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ಅದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿದ್ದು ಪಂಜ ಗುಡ್ಡಪ್ಪ ಸುವರ್ಣ ಅವರ ಯಕ್ಷ ಜೀವನದ ಕತೆ. ಹೀಗೇನೆ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.